Hello friends, welcome to India for IAS. This is Manjunath Noor. In this video, we are going to discuss jaggery. So recently, India became the largest producer of jaggery. So India is the largest producer of jaggery. So jaggery ಅಂದ್ರೆ ಏನಪ್ಪ? ಗುರ್ ಅಂತ ಕರೀತಾರೆ, ಕನ್ನಡದಲ್ಲಿ ಬೆಲ್ಲ ಅಂತ ಕರೀತಾರೆ. ನಾವೇನು ಯೂಸ್ ಮಾಡ್ತೀವಿ ಅಡುಗೆ ಮಾಡಲಿಕ್ಕೆ, ಸ್ವೀಟ್ ಮಾಡಲಿಕ್ಕೆ. ಸೊ ಈ ಬೆಲ್ಲ ಅಂತ ಏನು ಹಾಕ್ತೀವಿ, ಸೊ ದಟ್ ಈಸ್ ಜಾಗ್ರಿ. ಸೊ ಇದರಲ್ಲಿ ಇಂಡಿಯಾ ಇಟ್ ಈಸ್ ದಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್. ಸೊ ಇಂಡಿಯಾ ಇಟ್ ಅಕೌಂಟ್ಸ್ ಫಾರ್ more than 70% of the world's jaggery production. ಅಂದರೆ ಸೊ ಜಗತ್ತಿನಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂಥ ಜಾಗ್ರಿ ಏನಿದೆ, ಬೆಲ್ಲ ಏನಿದೆ, ಸೊ ಅದು 70% ಏನಾಗುತ್ತೆ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ಸೊ ಕಮಿಂಗ್ ಟು ಜಾಗ್ರಿ, ಸೊ ಜಾಗ್ರಿ ಬಗ್ಗೆ ತಿಳ್ಕೊಳ್ಳೋದಾದರೆ, ಸೊ ಇಟ್ ಈಸ್ ಕಾಮನ್ಲಿ ನೋನ್ ಆಸ್ ಗುರ್. ಸೊ ನಾರ್ತ್ ಇಂಡಿಯಾದಲ್ಲಿ ಇದನ್ನೇ ಅಂತ ಕರೀತಾರೆ, ಗುರ್ ಅಂತ ಕರೀತಾರೆ. ಸೊ ಕರ್ನಾಟಕದಲ್ಲಿ ಇದನ್ನು ಬೆಲ್ಲ ಅಂತ ಕರಿತೀವಿ. ಇಟ್ ಈಸ್ ಅ ಟ್ರೆಡಿಷನಲ್ ಅನ್ರಿಫೈನ್ಡ್. ಸೊ ಇದನ್ನ ಯಾವುದೇ ರೀತಿ ರಿಫೈನ್ ಮಾಡಿರಲ್ಲ. ಸೊ ಇಟ್ ಈಸ್ ಅ ನ್ಯಾಚುರಲ್ ಸ್ವೀಟ್ನರ್. ಸೊ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತ ನಾವು ನೋಡೋದಾದರೆ, ಸೊ ಇದನ್ನ ಏನು ಮಾಡ್ತಾರೆ, ಕಬ್ಬಿಂದ ತೆಗೆದಿರ್ತಕ್ಕಂತಹ ಕಬ್ಬಿನ ರಸವನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ. ಶುಗರ್ ಕೇನ್ ಜ್ಯೂಸ್ ಏನಿದೆ ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ. ಆರ್ ಎಲ್ಸ್ ಇದನ್ನು ನಾವು ಪಾಮ್ ಗಿಡದಲ್ಲಿ ಬರ್ತಕ್ಕಂಥ ಪಾಮ್ ಸ್ಯಾಪ್ ಏನಿರುತ್ತೆ, ಸೊ ಅದನ್ನು ಕೂಡ ನಾವು ಕಾನ್ಸಂಟ್ರೇಟ್ ಮಾಡೋದ್ರ ಮುಖಾಂತರ ನಾವು ಜಾಗ್ರಿನ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಶುಗರಲ್ಲಿ ಏನು ಮಾಡುತ್ತೆ, ರಿಫೈನ್ ಮಾಡೋದ್ರಿಂದ ಶುಗರಲ್ಲಿ ಎಸೆನ್ಷಿಯಲ್ ಮಿನರಲ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸು ಏನಾಗಿರುತ್ತೆ, ಹೋಗ್ಬಿಟ್ಟಿರುತ್ತೆ. ಬಟ್ ಜಾಗ್ರಿನಲ್ಲಿ ರಿಫೈನ್ ಮಾಡದೇ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಎಸೆನ್ಷಿಯಲ್ ಮಿನರಲ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆ, ಸೊ ಅದು ಹಾಗೇ ಉಳ್ಕೊಂಡಿರುತ್ತೆ. ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಜಾಗ್ರಿ, ದಟ್ ಈಸ್ ಬೆಲ್ಲ, ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಸೊ ದಿಸ್ ಜಾಗ್ರಿ ಇಟ್ ಈಸ್ ವೈಡ್ಲಿ ಕನ್ಸ್ಯೂಮ್ಡ್ ಅಕ್ರಾಸ್ ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ ಆ್ಯಂಡ್ ಕೆರಿಬಿಯನ್ ಕಂಟ್ರಿ. ಸೊ ಈ ಎಲ್ಲ ಕಾಂಟಿನೆಂಟ್ಸಲ್ಲಿ ಏನು ಮಾಡ್ತಾರೆ, ಈ ಎಲ್ಲ ದೇಶಗಳಲ್ಲಿ ಜಾಗ್ರಿನ ಯೂಸ್ ಮಾಡ್ತಾರೆ. ಕಮಿಂಗ್ ಟು ದಿ ನ್ಯೂಟ್ರಿಷನಲ್ ಕಾಂಪೋಸಿಷನ್ ಆಫ್ ಜಾಗ್ರಿ. ಜಾಗ್ರಿಯಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ನಾವು ನೋಡೋದಾದರೆ, ಮಿನರಲ್ ನ್ಯೂಟ್ರಿಯೆಂಟ್ಸ್ ಅಂತಂದರೆ ಕ್ಯಾಲ್ಶಿಯಮ್ ಇದೆ, ಕ್ಯಾಲ್ಶಿಯಮ್, ಮ್ಯಾಗ್ನೀಷಿಯಮ್ ಇದೆ, ದೆನ್ ವಿ ಹ್ಯಾವ್ ಪೊಟ್ಯಾಷಿಯಮ್, ಫಾಸ್ಫರಸ್ ಇದೆ, ಫಾಸ್ಫರಸ್ ಆದಮೇಲೆ ಸೋಡಿಯಮ್ ಇದೆ, Na, ಸೋಡಿಯಮ್, ಐರನ್ ಇದೆ, Fe, ಐರನ್ ಸಿಂಬಲ್ ಏನು, Fe ಇದೆ, ಐರನ್, ಜಿಂಕ್ ಇದೆ. ಸೊ ದೀಸ್ ಆರ್ ದಿ ಮಿನರಲ್ ನ್ಯೂಟ್ರಿಯೆಂಟ್ಸ್, ಜಿಂಕ್, ಕಾಪರ್ ಆ್ಯಂಡ್ ಮ್ಯಾಂಗನೀಸ್. ಸೊ ದೀಸ್ ಆರ್ ದಿ ಮಿನರಲ್ಸ್ ಪ್ರೆಸೆಂಟ್ ಇನ್ ಜಾಗ್ರಿ. ಸೊ ಈ ಎಲ್ಲ ಮಿನರಲ್ಸು ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಈ ವೇರಿಯಸ್ ಮೆಟಾಬಾಲಿಕ್ ಆ್ಯಕ್ಟಿವಿಟಿ ಏನಿರುತ್ತೆ ಅದಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸನ್ನು ಏನು ಮಾಡುತ್ತೆ, ಬೆಲ್ಲ ಒದಗಿಸುತ್ತೆ. ದೆನ್ ವಿಟಮಿನ್ಸ್ ಏನಿದೆ ಬೆಲ್ಲದಲ್ಲಿರ್ತಕ್ಕಂಥ, ಜಾಗ್ರಿನಲ್ಲಿರ್ತಕ್ಕಂಥ ವಿಟಮಿನ್ಸ್ನ ನಾವು ನೋಡೋದಾದರೆ ಫೋಲಿಕ್ ಆ್ಯಸಿಡ್ ಇರುತ್ತೆ. ಸೊ ದಿಸ್ ಫೋಲಿಕ್ ಆ್ಯಸಿಡ್ ಇಟ್ ಕಂಟೈನ್ಸ್ ಐರನ್. ಇಟ್ ಈಸ್ ಇಂಪಾರ್ಟೆಂಟ್ ಟು ಟ್ರೀಟ್ ದಿ ಅನೇಮಿಯಾ. ಸೊ ಅನೇಮಿಯಾ ಟ್ರೀಟ್ ಮಾಡಲಿಕ್ಕೆ, ಕಬ್ಬಿಣದ ಕೊರತೆ, ಐರನ್ ಕೊರತೆಯಿಂದ ಏನಾಗುತ್ತೆ, ಅನೇಮಿಯಾ ಬರುತ್ತೆ. ಎಸ್ಪೆಷಲಿ ಈ ಟೀನೇಜಲ್ಲಿರ್ತಕ್ಕಂಥ ಹೆಣ್ಮಕ್ಳು, ಪ್ರೆಗ್ನೆಂಟಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಅನೇಮಿಯಾ ಸೊ ಒನ್ ಆಫ್ ದಿ ಇಶ್ಯೂ. ಸೊ ಅದನ್ನು ಟ್ರೀಟ್ ಮಾಡ್ಲಿಕ್ಕೆ ನಾವೇನು ಮಾಡ್ತೀವಿ, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ಕೊಡ್ತೀವಿ. ಸೊ ನ್ಯಾಚುರಲ್ ಆಗಿ ನಾವು ಅವ್ರಿಗೆ ಏನು ಮಾಡ್ಬೋದು, ಮನೆಯಲ್ಲಿ ಬೆಲ್ಲವನ್ನು ತಿನ್ನಿಸ್ಬೋದು. ದೆನ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಇರುತ್ತೆ. ಸೊ ಜಾಗ್ರಿ ಇಟ್ ಹ್ಯಾಸ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್. ಅದಾದಮೇಲೆ ಸೊ ವಿಟಮಿನ್ ಎ, ಸೊ ಇದರಲ್ಲಿರ್ತಕ್ಕಂಥ ಬೇರೆ ವಿಟಮಿನ್ಸ್ ಆದರೆ ಎ ಇದೆ, ಸಿ ಇದೆ, ಡಿ ಇದೆ ಆ್ಯಂಡ್ ಇ ಇದೆ. ಸೊ ಈ ಎಲ್ಲ ವಿಟಮಿನ್ಸು ಟ್ರೇಸ್ ಅಮೌಂಟಲ್ಲಿ ಇರುತ್ತೆ. ಸೊ ತುಂಬ ಮೈನ್ಯೂಟ್ ಕ್ವಾಂಟಿಟೀಸಲ್ಲಿ ಈ ವಿಟಮಿನ್ಸ್ ಕೂಡ ಜಾಗ್ರಿನಲ್ಲಿ ಇರುತ್ತೆ. ಸೊ ದಿಸ್ ಈಸ್ ದಿ ನ್ಯೂಟ್ರಿಷನಲ್ ಕಾಂಪೋಸಿಷನ್ ಆಫ್ ಬೆಲ್ಲ. ಸೊ ಈ ಎಲ್ಲ ನ್ಯೂಟ್ರಿಷನ್ನು ಸಕ್ಕರೆನಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಕನ್ಸಂಪ್ಷನ್ ಪರ್ಪಸ್ ಬೆಲ್ಲ, ದಟ್ ಈಸ್ ಜಾಗ್ರಿ, ಇಟ್ ಹ್ಯಾಸ್ ಅ ವೆರಿ ಗುಡ್ ವ್ಯಾಲ್ಯೂ ಕಂಪೇರ್ಡ್ ಟು ಶುಗರ್. ಸೊ ಅದಕ್ಕೆ ನೀವು ಟೀ ಮಾಡ್ಕೊಳ್ಳೋದಿರಲಿ, ಕಾಫಿ ಮಾಡ್ಕೊಳ್ಳೋದಿರಲಿ, ಅಥವಾ ಯಾವುದಾದ್ರೂ ಒಂದು ಸ್ವೀಟ್ನ ನೀವು ಮಾಡ್ಕೊಳ್ಳೋದಾದರೆ, ಸೊ ಅದರಲ್ಲಿ ಏನು ಮಾಡಿ, ಜಾಗ್ರಿನ ಯೂಸ್ ಮಾಡಿ. ಪ್ರೆಫರ್ ಜಾಗ್ರಿ ಓವರ್ ಶುಗರ್. ಶುಗರಲ್ಲಿ ಏನಿರುತ್ತೆ, ಬರೀ ಗ್ಲೂಕೋಸ್ ಇರುತ್ತೆ. ಸೊ ಅದರಿಂದ ಯಾವುದೇ ರೀತಿಯಾದ ನ್ಯೂಟ್ರಿಷನಲ್ ವ್ಯಾಲ್ಯೂ ಬಾಡಿಗೆ, ದೇಹಕ್ಕೆ ಆ್ಯಡ್ ಆಗಲ್ಲ. ಸೊ ದ್ಯಾಟ್ಸ್ ವೈ ವಿ ಶುಡ್ ಪ್ರಿಫರ್ ಜಾಗ್ರಿ. ಇನ್ನು ಇಂಡಿಯಾದಲ್ಲಿ ಜಾಗ್ರಿನ ಎಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ, ಇಂಡಿಯಾ ಕಾಂಟ್ರಿಬ್ಯೂಟ್ಸ್ ಓವರ್ 70% ಆಫ್ ದಿ ಗ್ಲೋಬಲ್ ಜಾಗ್ರಿ ಪ್ರೊಡಕ್ಷನ್. ಸೊ ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇದರಲ್ಲಿ ಇಂಡಿಯಾದ ಮೇಜರ್ ಪ್ರೊಡ್ಯೂಸರ್ಸ್ ಯಾವುದು ಅಂತ ನಾವು ನೋಡೋದಾದರೆ, ಉತ್ತರ್ ಪ್ರದೇಶ್ ಆಲ್ಮೋಸ್ಟ್ 50%, ದಟ್ ಈಸ್ 48.5%, ಮಹಾರಾಷ್ಟ್ರ 24.1%, ಕರ್ನಾಟಕ 10.5%. ದೀಸ್ ಆರ್ ದಿ ಲೀಡಿಂಗ್ ಸ್ಟೇಟ್ಸ್. ಫಸ್ಟು ಉತ್ತರ್ ಪ್ರದೇಶ್ ಇದೆ, ಸೆಕೆಂಡು ಮಹಾರಾಷ್ಟ್ರ, ಥರ್ಡ್ ಕರ್ನಾಟಕ. ಸೊ ಅಪಾರ್ಟ್ ಫ್ರಮ್ ದಿಸ್, ಹಿಯರ್ ವಿ ಹ್ಯಾವ್ ಅ ಮ್ಯಾಪ್ ಮೇಜರ್ ಶುಗರ್ ಗ್ರೋಯಿಂಗ್ ಏರಿಯಾ. ಸೊ ಇಂಡಿಯಾದಲ್ಲಿ ಎಲ್ಲಿ ಶುಗರ್ನ ಕಲ್ಟಿವೇಟ್ ಮಾಡ್ತೀವಿ, ದಟ್ ಈಸ್ ಶುಗರ್ ಕೇನ್ ಅಂತ ನಾವು ನೋಡೋದಾದರೆ, ಸೊ ನಾರ್ತ್ ಇಂಡಿಯಾದಲ್ಲಿ ಪಂಜಾಬ್ ಇದೆ, ಹರಿಯಾಣ ಇದೆ, ಉತ್ತರ ಪ್ರದೇಶ್ ಇದೆ. ಸೊ ದೆನ್ ಇನ್ ಸದರ್ನ್ ಇಂಡಿಯಾ ವಿ ಹ್ಯಾವ್ ತಮಿಳ್ನಾಡು, ಕರ್ನಾಟಕ is also one of the major growing region, and also Maharashtra. So these are the major
sugarcane cultivating regions, right? Then coming to the benefits of jaggery. Jaggery consumption ಮಾಡೋದ್ರಿಂದ ದೇಹಕ್ಕೆ ಏನೆಲ್ಲ ಉಪಯೋಗಗಳಿದೆ ಅಂತ ನಾವು ನೋಡೋದಾದ್ರೆ, ಇಟ್ ಪ್ರೊವೈಡ್ಸ್ ಸಸ್ಟೈನ್ಡ್ ಎನರ್ಜಿ ರಿಲೀಸ್. ಸಸ್ಟೈನ್ಡ್ ಎನರ್ಜಿ ರಿಲೀಸ್ ಅಂತಂದರೆ ಇವಾಗ ಶುಗರ್ ಕನ್ಸಂಪ್ಷನ್ ಮಾಡಿದ್ರೆ ಬಾಡಿಗೆ ಸಡನ್ ಆಗಿ ಎನರ್ಜಿ ರಿಲೀಸ್ ಆಗುತ್ತೆ. ಬಟ್ ಜಾಗ್ರಿ ಆ ಥರ ಅಲ್ಲ, ಕಂಟಿನ್ಯೂಸ್ ಆಗಿ ಸ್ಲೋ ಆಗಿ ಎನರ್ಜಿ ರಿಲೀಸ್ ಆಗ್ತಾ ಇರುತ್ತೆ ಕಂಪೇರ್ ಟು ಶುಗರ್. ಇಟ್ ಹೆಲ್ಪ್ಸ್ ಇನ್ ಅಡ್ರೆಸ್ಸಿಂಗ್ ಅನೇಮಿಯಾ. ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ದಂಗೆ ಅದರಲ್ಲಿ ಏನಿರುತ್ತೆ, ಜಾಗ್ರಿನಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ಅನೇಮಿಯಾ ಟ್ರೀಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಸ್ಟ್ರೆಂಗ್ಥನ್ಸ್ ದಿ ಇಮ್ಯುನಿಟಿನ ಸ್ಟ್ರೆಂಗ್ಥನ್ ಮಾಡುತ್ತೆ. ಯಾವ ರೀತಿ ಮಾಡುತ್ತೆ? ಇಟ್ ಪ್ರೊವೈಡ್ಸ್ ಮಿನರಲ್ಸ್ ಆ್ಯಂಡ್ ಅದರ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ಸೊ ಆವಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಜಾಗ್ರಿನಲ್ಲಿ ವೇರಿಯಸ್ ಮಿನರಲ್ಸ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಕನ್ಸಿಡರ್ಡ್ ಹೆಲ್ದಿಯರ್ ದ್ಯಾನ್ ರಿಫೈನ್ಡ್ ಶುಗರ್. ರಿಫೈನ್ಡ್ ಶುಗರಲ್ಲಿ ಮಿನರಲ್ಸ್ ಇರಲ್ಲ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರಲ್ಲ. ಹಾಗಾಗಿ ಸೊ ಅದು ಯಾವುದೇ ರೀತಿ ದೇಹಕ್ಕೆ ಒಂದು ವ್ಯಾಲ್ಯೂ ಎಡಿಷನ್ ಮಾಡಲ್ಲ, ಇಮ್ಯುನಿಟಿ ಬೂಸ್ಟ್ ಆಗಲ್ಲ. ರಾದರ್ ಇಟ್ ಇನ್ಕ್ರೀಸಸ್ ದಿ what is this sugar level in the blood, right? And also refined sugar, it is highly processed and it is not good for health. So but jaggery, it is healthier compared to the sugar. ಇದಷ್ಟೇ ಅಲ್ಲದೆ ಇನ್ನು ಇಂಡಿಯಾದಲ್ಲಿ ಏನಿದೆ, GI ಟ್ಯಾಗ್ಡ್ ಜಾಗ್ರಿ ವೆರೈಟೀಸ್ ಇದೆ. ಸೊ GI ಟ್ಯಾಗ್ಡ್ ಅಂತಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್, ಅಂದರೆ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಒಂದು ಪ್ರಾಡಕ್ಟ್ ಫೇಮಸ್ ಆಗಿರುತ್ತೆ. ಯಾವುದೇ ಒಂದು ಫುಡ್ ಪ್ರಾಡಕ್ಟ್ ಇರ್ಬೋದು, ಹ್ಯಾಂಡಿಕ್ರಾಫ್ಟ್ ಇರ್ಬೋದು, ಅಥವಾ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇರ್ಬೋದು. ಸೊ ಬಿಕಾಸ್ ಆಫ್ ಇಟ್ಸ್ ರೀಜನ್, ಆ ರೀಜನಲ್ಲಿ ಬೆಳೆಯೋದ್ರಿಂದ ಅದಕ್ಕೆ ಒಂದು ಇಂಪಾರ್ಟೆಂಟ್ ವ್ಯಾಲ್ಯೂ ಇರುತ್ತೆ, ಸ್ಪೆಷಾಲಿಟಿ ಇರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಅದಕ್ಕೆ ಏನು ಮಾಡ್ತೀವಿ, GI ಟ್ಯಾಗ್ನ ಕೊಡ್ತೀವಿ, ಅಲ್ಲಿರ್ತಕ್ಕಂಥ ವೆರೈಟಿ ಸ್ಪೆಷಾಲಿಟಿನ ಕಾಪಾಡಿಕೊಳ್ಳೋದಕ್ಕೋಸ್ಕರ. ಸೊ ಆ ರೀತಿ ಇಂಡಿಯಾದಲ್ಲಿ GI ಟ್ಯಾಗ್ಡ್ ಜಾಗ್ರೀಸ್ ಇದೆ. ಸೊ ಅದು ಯಾವುದು ಅಂತ ನಾವು ನೋಡೋಣ. ಸೊ GI ಟ್ಯಾಗ್ಡ್ ವೆರೈಟಿ ಮೊದಲನೇದಾಗಿ ಕೊಲ್ಹಾಪುರ್ ಜಾಗ್ರಿ ಅಂತ ಇದೆ. ಸೊ ಕೊಲ್ಹಾಪುರ್ ಜಾಗ್ರಿ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರದಲ್ಲಿ ಬರುತ್ತೆ. ಇನ್ನು ಇದರ ಸ್ಪೆಷಾಲಿಟಿ ಏನು? ಇಟ್ ಈಸ್ ದಿ ಗೋಲ್ಡನ್ ಕಲರ್. ಸೊ ಇದು ಯಾವ ರೀತಿ ಇರುತ್ತೆ? ಗೋಲ್ಡನ್ ಕಲರಲ್ಲಿರುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ಅ ಹೈ ಸುಕ್ರೋಸ್ ಕಂಟೆಂಟ್. ಸೊ ದೆನ್ ಸೆಕೆಂಡ್ ಒನ್ ಮುಜಾಫರ್ನಗರ್ ಗುರ್, ಇದೆಲ್ಲಿ ಬರುತ್ತೆ? ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಇದರ ಸ್ಪೆಷಾಲಿಟಿ ಏನು? ಇಟ್ ಈಸ್ ಅ ಎಕ್ಸ್ಪೋರ್ಟ್ ಓರಿಯೆಂಟೆಡ್, ಅಂದರೆ ಬೇರೆ ದೇಶಗಳಿಂದ ನಾವು ರಫ್ತು ಮಾಡ್ತೀವಿ. ಸೊ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಜಾಗ್ರಿ. ಆ್ಯಂಡ್ ಇಟ್ ಈಸ್ ಮೇಡ್ ಫ್ರಮ್ ಹೈ ಕ್ವಾಲಿಟಿ ಶುಗರ್ ಕೇನ್ ಇರುತ್ತೆ, ಅದರಿಂದ ಈ ಜಾಗ್ರಿನ ಮಾಡಿರ್ತಾರೆ. ದೆನ್ ವಿ ಹ್ಯಾವ್ ಮರಯೂರ್ ಜಾಗ್ರಿ, ಇದೆಲ್ಲಿ ಬರುತ್ತೆ? ಕೇರಳದಲ್ಲಿ ಬರುತ್ತೆ. ಆ್ಯಂಡ್ ಇಟ್ ಈಸ್ ನೋನ್ ಫಾರ್ ಪ್ಯೂರಿಟಿ ಆ್ಯಂಡ್ ಮೆಡಿಸಿನಲ್ ವ್ಯಾಲ್ಯೂ. ಸೊ ಕೇರಳದಲ್ಲಿ ತುಂಬ ಆಯುರ್ವೇದಿಕ್ ಮತ್ತು ಅದರ್ ಮೆಡಿಸಿನ್ಸ್ನ ಯೂಸ್ ಮಾಡೋದ್ರಿಂದ ಸೊ ಈ ಮರಯೂರ್ ಜಾಗ್ರಿ ಏನಿದೆ, ಇಟ್ ಹ್ಯಾಸ್ ಅ ಮೆಡಿಸಿನಲ್ ಪ್ರಾಪರ್ಟಿ. ದೆನ್ ಸೆಂಟ್ರಲ್ ಟ್ರಾವಂಕೋರ್ ಜಾಗ್ರಿ, ಅಗೇನ್ ಇಟ್ ಈಸ್ ಇನ್ ಕೇರಳ. ಸೊ ಇದನ್ನು ಟ್ರೆಡಿಷ್ನಲ್ ಮೆಥಡ್ಸಿಂದ ಪ್ರೊಸೆಸ್ ಮಾಡೋದ್ರಿಂದ ಇದು ರೀಜ್ನಲಿ ಯುನಿಕ್ ಆಗಿರುತ್ತೆ. ಸೊ ದೀಸ್ ಆರ್ ದ ಫ್ಯೂ ಫೀಚರ್ಸ್. ಸೊ ಇಂಡಿಯಾದಲ್ಲಿ ಎಷ್ಟಿದೆ? 4 GI ಟ್ಯಾಗ್ಡ್ ಜಾಗ್ರಿ ಪ್ರಾಡಕ್ಟ್ಸ್ ಇದೆ: ಕೊಲ್ಹಾಪುರ್, ಮುಜಾಫರ್ನಗರ್, ಮರಯೂರ್ ಆ್ಯಂಡ್ ಸೆಂಟ್ರಲ್ ಟ್ರಾವಂಕೋರ್. ಸೊ ದಿಸ್ ಈಸ್ ಆಲ್ ಅಬೌಟ್ ಜಾಗ್ರಿ, the production of jaggery in India in different states or regions, GI tagged varieties. Based on the topic that we have discussed so far, that is jaggery production in India. So here we have provided one prelims practice question. The question contains 3 statements. Go through all the 3 statements and comment your answer. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.